Hello students. Now we are in the third chapter, that is business income, and it is my sixth session under third chapter and overall 26th session under direct tax 2. So let us solve some problems under business income. So first we'll solve problem for 4 marks. How do you treat the following items under the head business income? ಸೊ ಬಿಸ್ನೆಸ್ ಇನ್ಕಮಲ್ಲಿ ಕೆಳಗಡೆ ಕೊಟ್ಟಿರುವಂಥ ಐಟಮ್ಸನ್ನು ಯಾವ ರೀತಿ ಟ್ರೀಟ್ ಮಾಡ್ತೀವಿ ಅಂತ. ಸೊ ಲೀಗಲ್ ಎಕ್ಸ್ಪೆನ್ಸ್ ಇನ್ಕರ್ಡ್ ಟು ಡಿಫೆಂಡ್ ಅಗೇನ್ಸ್ಟ್ ಕ್ರಿಮಿನಲ್ ಲಯಬಿಲಿಟಿ. ಸೊ ಕ್ರಿಮಿನಲ್ ಲಯಬಿಲಿಟಿಗೆ ಯಾವುದೇ ಥರದ ಲೀಗಲ್ ಎಕ್ಸ್ಪೆಂಡಿಚರ್ ಖರ್ಚು ಮಾಡಿದ್ರೆ ಅದು ಎಲ್ಲ ಕೂಡ ನಾಟ್ ಅಲೌಡ್. ನೋಡಿ, ನಾಟ್ ಅಲೌಡ್, ಡಿಸ್ಅಲೌಡ್, ಇನ್ಅಡ್ಮಿಸಿಬಲ್, ಇದು ಮೂರು ಸಹ ಒಂದೇ. ಯಾವುದೆಲ್ಲ? ನಾಟ್ ಅಲೌಡ್, ಡಿಸ್ಅಲೌಡ್, ಇನ್ಅಡ್ಮಿಸಿಬಲ್, ಅದೆಲ್ಲ ಕೂಡ ಸೇಮ್. ನೆಕ್ಸ್ಟ್, ಎಂಬಸಲ್ಮೆಂಟ್ ಆಫ್ ಕ್ಯಾಶ್ ಬೈ ಆನ್ ಎಂಪ್ಲಾಯಿ ಡ್ಯೂರಿಂಗ್ ಆಫೀಸ್ ಅವರ್ಸ್. ಸೊ ಆಫೀಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ ಆಫೀಸಲ್ಲಿ ಏನಾದರೆ ಕ್ಯಾಶನ್ನು ಏನಾದರೂ ಕದ್ದರೆ, ಯಾರಾದರೂ ಎಂಪ್ಲಾಯೀಸ್ ಕದ್ದರೆ, ಅದು ಕಾಮನ್ ಆಗಿ ಎಲ್ಲ ಕಡೆ ನಡೆಯುವಂಥದ್ದು. ಹಾಗಾಗಿ ಅದು ಬಿಸ್ನೆಸ್ ಎಕ್ಸ್ಪೆಂಡಿಚರ್, ಹಾಗಾಗಿ ಅದು ಅಲೌಡ್. ಸೊ ಅಲೌಡನ್ನು ಕೂಡ ನಾವು ಮೂರು ರೀತಿ ಕರೀಬೋದು. ಹೇಗೆ? ಒಂದು ಅಲೌಡ್ ಎಕ್ಸ್ಪೆಂಡಿಚರ್, ಆರ್ ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್, ಆರ್ ಡಿಡಕ್ಟಿಬಲ್ ಎಕ್ಸ್ಪೆಂಡಿಚರ್. ಮೂರು ಸಹ ಒಂದೇ ಅದು ಮೀನಿಂಗ್. ಸೊ ಸಿ, ಗ್ರ್ಯಾಚ್ಯುಟಿ ಪೇಯ್ಡ್ ಟು ಆನ್ ಎಂಪ್ಲಾಯಿ ಆಸ್ ಎ ಸ್ಪೆಷಲ್ ಕೇಸ್ ಕೊಟ್ಟಿದ್ದಾರೆ ನೋಡಿ. ಸೊ ಸ್ಪೆಷಲ್ ಕೇಸಲ್ಲಿ ಗ್ರ್ಯಾಚ್ಯುಟಿ ಕೊಟ್ಟರೆ ನಾಟ್ ಅಲೌಡ್. ನೆಕ್ಸ್ಟ್, ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ರೈಸಿಂಗ್ ಲೋನ್, ಅದು ಅಲೌಡ್ ಆರ್ ಅಲೋವೇಬಲ್ ಆರ್ ಡಿಡಕ್ಟಿಬಲ್. ನೆಕ್ಸ್ಟ್, ಪ್ರಿಲಿಮಿನರಿ ಎಕ್ಸ್ಪೆಂಡಿಚರ್. ಸೊ ಪ್ರಿಲಿಮಿನರಿ ಎಕ್ಸ್ಪೆಂಡಿಚರ್ ಕೊಟ್ಟರೆ ಅದನ್ನು 5 ವರ್ಷಕ್ಕೆ ನಾವು ಸ್ಪ್ಲಿಟ್ ಮಾಡಬೇಕಾಗುತ್ತೆ, 5 ಇಯರ್ಸಿಗೆ. ಸೊ ಆನ್ಸರ್ ನೋಡಿ, ಫಸ್ಟ್ ಒನ್ ಲೀಗಲ್ ಎಕ್ಸ್ಪೆನ್ಸಸ್ ರಿಲೇಟಿಂಗ್ ಟು ಕ್ರಿಮಿನಲ್ ಲಯಬಿಲಿಟಿ ಏನು? ನಾಟ್ ಡಿಡಕ್ಟಿಬಲ್ ಅಥವಾ ನಾಟ್ ಅಲೋವೇಬಲ್. ಅದೇ ಎಂಬಸಲ್ಮೆಂಟ್ ಆಫ್ ಕ್ಯಾಶ್ ಡಿಡಕ್ಟಿಬಲ್ ಆರ್ ಅಲೋವೇಬಲ್ ಅದು. ಆಮೇಲೆ ಸಿ, ಗ್ರ್ಯಾಚ್ಯುಟಿ ಇನ್ ದ ಸ್ಪೆಷಲ್ ಕೇಸ್ ನಾಟ್ ಡಿಡಕ್ಟಿಬಲ್ ಆರ್ ನಾಟ್ ಅಲೋವೇಬಲ್. ಅದೇ ಎಕ್ಸ್ಪೆಂಡಿಚರ್ ಇನ್ಕರ್ಡ್ ಆನ್ ರೈಸಿಂಗ್ ಲೋನ್ ಡಿಡಕ್ಟಿಬಲ್ ಆರ್ ಅಲೋವೇಬಲ್. ನೆಕ್ಸ್ಟ್ ಲಾಸ್ಟ್ ಒನ್, ಪ್ರಿಲಿಮಿನರಿ ಎಕ್ಸ್ಪೆಂಡಿಚರ್ ಡಿಡಕ್ಟಿಬಲ್ ಇನ್ 5 ಈಕ್ವಲ್ ಇನ್ಸ್ಟಾಲ್ಮೆಂಟ್ ಆರ್ 1/5 ಅಂತ ಬರ್ತರೂ ಸಾಕು, 1/5 ಅಲೋವೇಬಲ್ ಅಂತ. ಸೊ ನೆಕ್ಸ್ಟ್ ಸೇಮ್ ಸಿಮಿಲರ್ ಕ್ವಶನ್, ಹೌ ಡು ಯು ಟ್ರೀಟ್ ದ ಫಾಲೋವಿಂಗ್ ಎಕ್ಸ್ಪೆನ್ಸಸ್ ಅಂಡರ್ ದ ಹೆಡ್ ಬಿಸ್ನೆಸ್ ಇನ್ಕಮ್? ಕಾಂಪನ್ಸೇಷನ್ ಪೇಯ್ಡ್ ಟು ಆನ್ ಅನ್ಡಿಸೈರೇಬಲ್ ಎಂಪ್ಲಾಯಿ ಫಾರ್ ರಿಟ್ರೆಂಚ್ಮೆಂಟ್ ಆಫ್ ಹಿಸ್ ಸರ್ವಿಸ್. ಕೆಲವರು ಕಂಪನಿಯಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇರಲ್ಲ. ಸೊ ಅಂಥವ್ರನ್ನ ನಾವು ಕಂಪನಿಯಲ್ಲಿ ಇಟ್ಕೊಂಡ್ರೆ ಏನು ಪ್ರಯೋಜನ ಇಲ್ಲ, ಕಂಪನಿಗೆ ಲಾಸ್ ಆಗುತ್ತೆ. ಸೊ ಅವರನ್ನು ಏನು ಮಾಡ್ತೀವಿ? ಕಂಪನಿಯಿಂದ ತೆಗ್ದಾಕ್ತೀವಿ, ಕೆಲಸದಿಂದ ತೆಗ್ದಾಕ್ತೀವಿ. ಸೊ ಆ ರೀತಿ ಅವ್ರನ್ನ ಕೆಲಸದಿಂದ ಡಿಸ್ಮಿಸ್ ಮಾಡುವಾಗ ಅವರಿಗೆ ಕಾಂಪನ್ಸೇಷನ್ ಕೊಡಬೇಕಾಗುತ್ತೆ. ಸೊ ಆ ರೀತಿ ಕಾಂಪನ್ಸೇಷನ್ ಕೊಟ್ಟಿದ್ದು ಬಿಸ್ನೆಸ್ಸಲ್ಲಿ ಅಲೌಡಾ ನಾಟ್ ಅಲೌಡಾ ಅಂತ. ಸೊ ಇದು ಅಲೌಡ್. ನೆಕ್ಸ್ಟ್, ಲೀಗಲ್ ಎಕ್ಸ್ಪೆನ್ಸ್ ಇನ್ಕರ್ಡ್ ಟು ಡಿಫೆಂಡ್ ಅಗೇನ್ಸ್ಟ್ ಕ್ರಿಮಿನಲ್ ಲಯಬಿಲಿಟಿ. ಗೊತ್ತಿದೆ, ಕ್ರಿಮಿನಲ್ ಲಯಬಿಲಿಟಿಗೆ ಅಮೌಂಟ್ ಖರ್ಚು ಮಾಡಿದ್ರೆ ಫೈನ್ ಆ್ಯಂಡ್ ಪೆನಾಲ್ಟಿ, ಇದೆಲ್ಲ ಕೂಡ ಡಿಸ್ಅಲೌಡ್ ಅಥವಾ ನಾಟ್ ಅಲೌಡ್. ಎಂಬಸಲ್ಮೆಂಟ್ ಆಫ್ ಕ್ಯಾಶ್ ಬೈ ಎಂಪ್ಲಾಯಿ ಡ್ಯೂರಿಂಗ್ ದ ಕೋರ್ಸ್ ಆಫ್ ಬಿಸ್ನೆಸ್, ಅದು ಅಲೌಡ್. ಅಡ್ಮಿಸಿಬಲ್ ಆರ್ ಡಿಡಕ್ಟಿಬಲ್, ಏನು ಬೇಕಾದ್ರೆ ಕರಿಬೋದು. ಸೊ ಡ್ಯಾಮೇಜಸ್ ಪೇಯ್ಡ್ ಫಾರ್ ಫೇಲ್ಯೂರ್ ಟು ಫುಲ್ಫಿಲ್ ಕಾಂಟ್ರಾಕ್ಟ್ ಇನ್ ಟೈಮ್, ಡ್ಯಾಮೇಜ್, ಫೈನ್, ಪೆನಾಲ್ಟಿ, ಇದೆಲ್ಲ ಕೂಡ ಡಿಸ್ಅಲೌಡೆ. ನೆಕ್ಸ್ಟ್ ಈ ಸೇಮ್ ಅದೇ ನೋಡಿ, ಫೈನ್ ಆ್ಯಂಡ್ ಪೆನಾಲ್ಟಿ ಪೇಯ್ಡ್ ಫಾರ್ ಬ್ರೀಚ್ ಆಫ್ ಕಾಂಟ್ರಾಕ್ಟ್, ಏನದು? ನಾಟ್ ಅಲೌಡ್. ಸೊ ಆನ್ಸರ್ ನೋಡಿ, ಎ, ಕಾಂಪನ್ಸೇಷನ್ ಪೇಯ್ಡ್ ಟು ಆನ್ ಅನ್ಡಿಸೈರೇಬಲ್ ಎಂಪ್ಲಾಯಿ ಫಾರ್ ದ ರಿಟ್ರೆಚ್ಮೆಂಟ್ ಆಫ್ ಹಿಸ್ ಸರ್ವಿಸ್, ಅಡ್ಮಿಸಿಬಲ್ ಎಕ್ಸ್ಪೆಂಡಿಚರ್. ಲೀಗಲ್ ಎಕ್ಸ್ಪೆನ್ಸ್ ಇನ್ಕರ್ಡ್ ಟು ಡಿಫೆಂಡ್ ಅಗೇನ್ಸ್ಟ್ ಕ್ರಿಮಿನಲ್ ಲಯಬಿಲಿಟಿ, ನಾಟ್ ಅಲೌಡ್ ಆಸ್ ಬಿಸ್ನೆಸ್ ಎಕ್ಸ್ಪೆಂಡಿಚರ್. ಎಂಬಸಲ್ಮೆಂಟ್ ಆಫ್ ಕ್ಯಾಶ್ ಅಡ್ಮಿಸಿಬಲ್, ಅದು ಅಡ್ಮಿಸಿಬಲ್ ಅಲೋವೇಬಲ್ ಎಲ್ಲ ಒಂದೇ ಅದು. ಡ್ಯಾಮೇಜಸ್ ಪೇಯ್ಡ್ ಅದು ನಾಟ್ ಅಲೌಡ್. ಫೈನ್ ಆ್ಯಂಡ್ ಪೆನಾಲ್ಟಿ ನಾಟ್ ಅಲೌಡ್. ಸೊ ನೆಕ್ಸ್ಟ್ ನೋಡಿ, ಇದು 16 ಮಾರ್ಕ್ಸ್ಗೆ ಬರುವಂಥ ಕ್ವಶನ್. ಸೊ 16 ಮಾರ್ಕ್ಸ್ಗೆ ಬರುವಂಥ ಕ್ವಶನಲ್ಲಿ ಏನಿದೆ ಅಂತ ನೋಡೋಣ. ಫ್ರಮ್ ದ ಫಾಲೋವಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಆಫ್ ಮಿಸ್ಟರ್ ಎಮ್ ಫಾರ್ ದ ಇಯರ್ ಎಂಡೆಡ್ 31st March 2009, ಕಂಪ್ಯೂಟ್ ಗ್ರಾಸ್ ಟೋಟಲ್ ಇನ್ಕಮ್ ಫಾರ್ ದ ಅಸೆಸ್ಮೆಂಟ್ ಇಯರ್. ಸೊ ಅಲ್ಲಿ ಡೆಬಿಟ್ ಸೈಡ್ ಎಕ್ಸ್ಪೆಂಡಿಚರ್ಸ್ ಇದೆ, ಕ್ರೆಡಿಟ್ ಸೈಡ್ ಇನ್ಕಮ್ ಇದೆ. ಇದು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಫಾರ್ಮ್ಯಾಟ್. ಸೊ ನಮಗೆ ಯಾವುದೆಲ್ಲ ಡಿಸ್ಅಲೌಡ್ ಎಕ್ಸ್ಪೆಂಡಿಚರ್ ಇದೆ ಅದನ್ನು ನೋಡಬೇಕು, ಅಂದರೆ ಬಿಸ್ನೆಸ್ಗೆ ಸಂಬಂಧನೇ ಇಲ್ದಿರುವಂಥ ಎಕ್ಸ್ಪೆಂಡಿಚರ್. ಸೊ ಅದನ್ನು ನಾವು ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಬೇಕು, ಯಾಕೆಂದರೆ ಅದೆಲ್ಲ ಡೆಬಿಟ್ ಆದ ಕಾರಣ ನೆಟ್ ಪ್ರಾಫಿಟ್ ಏನಾಗಿರುತ್ತೆ? ಕಡಿಮೆ ಆಗಿರುತ್ತೆ. ಸೊ ಅದನ್ನು ಮತ್ತೆ ಆ್ಯಡ್ ಮಾಡಿದ್ರೆ ನೆಟ್ ಪ್ರಾಫಿಟ್ ಜಾಸ್ತಿ ಆಗುತ್ತೆ. ಸೊ ಸ್ಯಾಲರಿ ಆ್ಯಂಡ್ ವೇಜಸ್ ಇದೆಲ್ಲ ಕೊಡಲೇಬೇಕು ಬಿಸ್ನೆಸ್ಸಲ್ಲಿ. ರೆಂಟ್, ಅಡ್ವರ್ಟೈಸ್ಮೆಂಟ್, ಟ್ರಾವೆಲಿಂಗ್, ಬ್ಯಾಡ್ ಡೆಟ್ಸ್, ಜನರಲ್ ಎಕ್ಸ್ಪೆನ್ಸ್, ಇದೆಲ್ಲ ಅಲೌಡ್. ಸೊ ಪ್ರೊವಿಷನ್ ನೋಡಿ, ಎಲ್ಲ ರೀತಿಯ ಪ್ರೊವಿಷನ್ ಡಿಸ್ಅಲೌಡ್. ಆಮೇಲೆ ಎಡಿಷನ್ ಟು ಆಫೀಸ್ ಬಿಲ್ಡಿಂಗ್ ಡಿಸ್ಅಲೌಡ್. ಸೇಲ್ಸ್ ಟ್ಯಾಕ್ಸ್ ಪೇಯ್ಡ್ ಅಲೌಡ್. ಇನ್ಕಮ್ ಟ್ಯಾಕ್ಸ್ ಪೇಯ್ಡ್ ಡಿಸ್ಅಲೌಡ್ ಮತ್ತು ನಾಟ್ ಅಲೌಡ್ ಎರಡು ಒಂದೇ, ಆಯಿತಾ? ಕ್ರೆಡಿಟ್ ಸೈಡ್ ನೋಡೋಣ.
ಗ್ರಾಸ್ ಪ್ರಾಫಿಟ್ ಅದು ಬಿಸ್ನೆಸ್ಗೆ ಸಂಬಂಧಪಟ್ಟಿದ್ದು. ಇಂಟ್ರೆಸ್ಟ್ ಆನ್ ಎಫ್ ಡಿ ಅದೇನದು ಅದರ್ ಸೋರ್ಸಿಗೆ ಸಂಬಂಧಪಟ್ಟಿದ್ದು. ಸೊ ಹಾಗಾಗಿ ಅದು ಬೇರೆ ಹೆಡ್ಡಿಗೆ ಸಂಬಂಧಪಟ್ಟಿದ್ದು. ಏನು ನಮ್ಮ ನೆಟ್ ಪ್ರಾಫಿಟ್ ಜೊತೆ ಇನ್ಕ್ಲೂಡ್ ಆಗಿರುತ್ತೆ, ಯಾಕಂದರೆ ಕ್ರೆಡಿಟ್ ಸೈಡ್ ಅಂದರೆ ಇನ್ಕಮ್ ಅಲ್ಲ. ಸೊ ಹಾಗಾಗಿ ಅದನ್ನು ನೆಟ್ ಪ್ರಾಫಿಟಿಂದ ಮೈನಸ್ ಮಾಡಬೇಕು. ಬ್ಯಾಡ್ ಡೆಟ್ಸ್ ರಿಕವರ್ಡ್ ನಾಟ್ ಅಲೌಡ್ ಆ್ಯಸ್ ಡಿಡಕ್ಷನ್ ಅಂತ ಇದೆ. ಸೊ ಹಾಗಾಗಿ ಈ ಬ್ಯಾಡ್ ಡೆಟ್ಸ್ ಏನು ನಾಟ್ ಅಲೌಡ್ ಅಂತಿದೆಯಲ್ಲ, ಸೊ ಇದನ್ನು ಮೈನಸ್ ಮಾಡಬೇಕು. ನೆಕ್ಸ್ಟ್ ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸು ಮೈನಸ್ ಮಾಡಬೇಕು. ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ರೀಫಂಡು ಮೈನಸ್ ಮಾಡಬೇಕು. ಆಮೇಲೆ ಈ ಇಂಟ್ರೆಸ್ಟ್ ಉಂಟಲ್ಲ, ಗ್ರಾಸ್ ಟೋಟಲ್ ಇನ್ಕಮ್ ಮಾಡುವಾಗ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ತೋರಿಸ್ಬೇಕು. ರೆಂಟ್ ರಿಸೀವ್ಡ್ ಇದು ಹೌಸ್ ಪ್ರಾಪರ್ಟಿಗೆ ಸಂಬಂಧಪಟ್ಟಿದ್ದು, ಮೈನಸ್ ಮಾಡಬೇಕು. ವಿನ್ನಿಂಗ್ ಫ್ರಮ್ ಲಾಟ್ರಿ ಅದರ್ ಸೋರ್ಸಿಗೆ ಸಂಬಂಧಪಟ್ಟಿದ್ದು, ಬಿಸ್ನೆಸ್ಸಿಂದ ಮೈನಸ್ ಮಾಡಬೇಕು. ಸೊ ಎಡಿಷನಲ್ ಇನ್ಫಾರ್ಮೇಷನ್ ನೋಡೋಣ. ದ ಓಪನಿಂಗ್ ಸ್ಟಾಕ್ 25 lakh ಆ್ಯಂಡ್ ಕ್ಲೋಸಿಂಗ್ ಸ್ಟಾಕ್ 20 lakh ಬೋತ್ ಅಂಡರ್ ವ್ಯಾಲ್ಯೂಡ್ ಬೈ 20%. ಸೊ ಎರಡು ಅಂಡರ್ ವ್ಯಾಲ್ಯೂ ಇದೆ. ಸೊ ಓಪನಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂ ಇದೆಯಲ್ಲ, ಅದನ್ನು ಲೆಸ್ ಮಾಡಬೇಕು. ಕ್ಲೋಸಿಂಗ್ ಸ್ಟಾಕ್ ಅಂಡರ್ ವ್ಯಾಲ್ಯೂನ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಅಡ್ವರ್ಟೈಸ್ಮೆಂಟ್ ಎಕ್ಸ್ಪೆನ್ಸ್ ಇನ್ಕ್ಲೂಡ್ ಕಾಸ್ಟ್ ಆಫ್ ನಿಯೋನ್ ಸೈನ್ ಬೋರ್ಡ್. ಸೊ ನಿಯೋನ್ ಸೈನ್ ಬೋರ್ಡ್ ಅನ್ನೋದು ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್. ಹಾಗಾಗಿ ನಾವು ಅದೇ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ ನಾವು ಬರೀ ರೆವೆನ್ಯೂ ಎಕ್ಸ್ಪೆನ್ಸಸನ್ನು ಮಾತ್ರ ತೋರಿಸ್ತೇವೆ, ಕ್ಯಾಪಿಟಲ್ ತೋರಿಸೋದಿಲ್ಲ. ಕ್ಯಾಪಿಟಲ್ ತೋರಿಸೋದಿಲ್ಲ ಬ್ಯಾಲೆನ್ಸ್ ಶೀಟಲ್ಲಿ. ಹಾಗಾಗಿ ಇದನ್ನು ಡಿಸ್ಅಲೌಡ್ ಮಾಡಬೇಕು. ಸೇಲ್ಸ್ ಟ್ಯಾಕ್ಸ್ ಆಫ್ ₹2000 ಫಾರ್ ದ ಪ್ರೀವಿಯಸ್ ಇಯರ್ 2017-18 ವಾಸ್ ಪೇಯ್ಡ್ ಇನ್ 2019 ಬಟ್ ನಾಟ್ ಇನ್ಕ್ಲೂಡೆಡ್ ಇನ್ ದ ಅಬೋವ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್. ಸೊ ಇದು ಹೋದ ವರ್ಷಕ್ಕೆ ಸಂಬಂಧಪಟ್ಟಂಥ 20,000 ಸೇಲ್ಸ್ ಟ್ಯಾಕ್ಸ್ ಈ ವರ್ಷ ಪೇ ಮಾಡಿದಾರಂತೆ, ಬಟ್ ಅದು ಮೇಲೆ ಕೊಟ್ಟ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ರಿ ಇಲ್ಲ ಅಂತೆ. ಸೊ ಇದನ್ನು ನಾವು ಆಲ್ರೆಡಿ ಇದು ಬಿಸ್ನೆಸ್ ಎಕ್ಸ್ಪೆಂಡಿಚರ್, ಹಾಗಾಗಿ ಇದನ್ನು ನೆಟ್ ಪ್ರಾಫಿಟಿಂದ ಮೈನಸ್ ಮಾಡಬೇಕು. ಯಾಕಂದರೆ ಅದು ಆಲ್ರೆಡಿ ಮೈನಸ್ ಆಗಬೇಕಿತ್ತು, ಬಟ್ ಆಗಿಲ್ಲ. ಹಾಗಾಗಿ ಈಗ ನಾವು ಮೈನಸ್ ಮಾಡಬೇಕು. ನೆಕ್ಸ್ಟ್ ಜನರಲ್ ಎಕ್ಸ್ಪೆನ್ಸ್ ಅನ್ನೋದು ಇಲ್ಲಿ ಆಲ್ರೆಡಿ ನಾವು ಅಲೌಡ್ ಅಂತ ಹೇಳಿದ್ವಿ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟಲ್ಲಿ. ಕ್ವಶನಲ್ಲಿ ಇದೆ ನೋಡಿ, ಜನರಲ್ ಎಕ್ಸ್ಪೆನ್ಸ್ ಅಲ್ಲಿದೆ ನೋಡಿ, 5-6ನೇ ಐಟಮು 3 ಲಕ್ಷ ಕೊಟ್ಟಿದ್ದಾರೆ. ಸೊ ಅದರಲ್ಲಿ 40,000 ಡ್ರಾನ್ ಬೈ ದ ಅಸೆಸಿ ಫಾರ್ ಪರ್ಸ್ನಲ್ ಯೂಸ್ ಅಂತ ಕೊಟ್ಟಿದ್ದಾರೆ. ಸೊ 40,000 ಏನು ಅವ್ನು ಪರ್ಸ್ನಲ್ ಯೂಸ್ಗೋಸ್ಕರ ವಿಡ್ರಾ ಮಾಡ್ಕೊಂಡಿದ್ದಾನೆ, ಅದು ಡಿಸ್ಅಲೌಡ್. ನೆಕ್ಸ್ಟ್ 5,000 ಬೀಯಿಂಗ್ ಕಾಸ್ಟ್ ಆಫ್ ಇನ್ಸ್ಟಾಲಿಂಗ್ ನ್ಯೂ ಟೆಲಿಫೋನ್. ಆಬ್ವಿಯಸ್ಲಿ ಬಿಸ್ನೆಸ್ಸಲ್ಲಿ ಟೆಲಿಫೋನ್ ಬೇಕಾಗುತ್ತೆ, ಅದು ಅಲೌಡ್. ಸೊ ಏನು ಮಾಡೋದು ಬೇಡ ಅದನ್ನ. 12,000 ಬೀಯಿಂಗ್ ದ ಫೀಸ್ ಪೇ ಟು ದ ಚಾರ್ಟರ್ಡ್ ಅಕೌಂಟೆಂಟ್ ಇನ್ ಕನೆಕ್ಷನ್ ವಿತ್ ಇನ್ಕಮ್ ಟ್ಯಾಕ್ಸ್ ಅಪೀಲ್ ಬಿಫೋರ್ ಅಪೀಲೆಂಟ್ ಟ್ರಿಬ್ಯುನಲ್. ಸೊ ಬಿಸ್ನೆಸ್ಸಲ್ಲಿ ನಾವು ನಮ್ಮ ಇಡೀ ಲೆಕ್ಕಾಚಾರ ಎಲ್ಲ ನೋಡುವಂಥದ್ದು ಚಾರ್ಟರ್ಡ್ ಅಕೌಂಟೆಂಟ್ ಅವರು, ಹಾಗಾಗಿ ಅವ್ರಿಗೆ ಫೀಸ್ ಕೊಡಬೇಕು, ಅದು ಅಲೌಡು. ಸೊ ಹಾಗಾಗಿ ಅದನ್ನು ಏನು ಮಾಡುವಂಥದ್ದು ಬೇಡ. ಇದು ನೋಡಿ 2012 ಬಂದಂಥ ಕ್ವಶನ್. ನೆಕ್ಸ್ಟ್ ಸೊಲ್ಯೂಷನ್. ಕಂಪ್ಯೂಟೇಷನ್ ಆಫ್ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಫ್ ಮಿಸ್ಟರ್ ಎಮ್ ಫಾರ್ ದ ಅಸೆಸ್ಮೆಂಟ್ ಇಯರ್ 2020-21 ಅಂತ ಬರ್ಕೊಂಡ್ರೆ ಆಯಿತು. ಸೊ 2 ಅಮೌಂಟ್ ಕಾಲಮ್ ಇರುತ್ತೆ. ಫಸ್ಟಿಗೆ ಯಾವತ್ತೂ ಕೂಡ ನೆಟ್ ಪ್ರಾಫಿಟನ್ನು ತೊಗೋಬೇಕು ನಾವು. ನೆಟ್ ಪ್ರಾಫಿಟ್ ಹೇಗೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿರ್ತಾರೆ ಲಾಸ್ಟಲ್ಲಿ, ಅದನ್ನು ಇಲ್ಲಿ ಬರ್ಕೋಬೇಕು ರೈಟ್ ಸೈಡ್ಗೆ. 31,70,000 ಆ್ಯಡ್ ಡಿಸ್ಅಲೌಡ್ ಎಕ್ಸ್ಪೆನ್ಸ್. ಡಿಸ್ಅಲೌಡ್ ಅಂದರೆ ಯಾವುದು? ಅದೇ ನಾಟ್ ಅಲೌಡ್ ಅಂತ ಇತ್ತಲ್ಲ, ಇದನ್ನು ಡಿಸ್ಅಲೌಡ್ ಅಂತ ಕರಿತೀವಿ, ನಾಟ್ ಅಲೌಡ್ ಅಂತ ಕರಿತೀವಿ, ಅಥವಾ ನಾಟ್ ಡಿಡಕ್ಟಿಬಲ್ ಅಂತ ಕರಿತೀವಿ, ಬೇರೆ ಬೇರೆ ಹೆಸರಲ್ಲಿ ಕರಿತೀವಿ. ಸೊ ಸಿಂಪಲಾಗಿ ಡಿಸ್ಅಲೌಡ್ ಎಕ್ಸ್ಪೆನ್ಸ್ ಅಂತ ಕರಿಬೋದು. ಸೊ ಯಾವುದೆಲ್ಲ ಡಿಸ್ಅಲೌಡ್ ಇತ್ತು? ಅಡ್ವರ್ಟೈಸ್ಮೆಂಟ್, ಅದು ನಿಯಾನ್ ಸೈನ್ ಬೋರ್ಡ್ ಇತ್ತಲ್ಲ ಅದು. ಜನರಲ್ ಎಕ್ಸ್ಪೆನ್ಸ್, ಪರ್ಸ್ನಲ್ ಯೂಸ್ 40,000 ತೊಗೊಂಡಿದ್ನಲ್ಲ ಅದು. ದೆನ್ ಪ್ರೊವಿಷನ್ ಫಾರ್ ಟ್ಯಾಕ್ಸೇಷನ್, ಎಡಿಷನ್ ಟು ಆಫೀಸ್ ಬಿಲ್ಡಿಂಗ್, ಇನ್ಕಮ್ ಟ್ಯಾಕ್ಸ್ ಪೇಯ್ಡ್, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಕ್ಲೋಸಿಂಗ್ ಸ್ಟಾಕನ್ನು ಆ್ಯಡ್ ಮಾಡಲಿಕ್ಕೆ. ಅದು ಅಂಡರ್ ವ್ಯಾಲ್ಯೂಯೇಷನ್ ಕ್ಲೋಸಿಂಗ್ ಸ್ಟಾಕ್ 20 lakh ಕೊಟ್ಟಿದ್ರು, ಇಂಟು 20% ಕೊಟ್ಟಿದ್ರು. 20/80 ಮಾಡಬೇಕು. ನೀವು 20/100 ಮಾಡಿದ್ರೆ ರಾಂಗ್ ಆಗುತ್ತೆ. ಸೊ ಅಲ್ಲಿಗೆ ಎಲ್ಲ ಡಿಸ್ಅಲೌಡ್ ಆಯಿತು. ಇದನ್ನ ಟೋಟಲ್ ಮಾಡ್ಕೊಂಡು ಔಟರ್ ಕಾಲಮ್ ಬರೆದು ನೆಟ್ ಪ್ರಾಫಿಟ್ಗೆ ಆ್ಯಡ್ ಮಾಡಿ. ಸೊ 45 lakh 10,000 ಬರುತ್ತೆ. ನೆಕ್ಸ್ಟ್ ಲೆಸ್ ಇನ್ಕಮ್ ಟು ಬಿ ಟ್ರೀಟೆಡ್ ಸಪರೇಟ್ಲಿ ಅಲ್ಲಿ ಇಂಟ್ರೆಸ್ಟ್ ಆನ್ FD, ಆಮೇಲೆ ಬ್ಯಾಡ್ ಡೆಟ್ಸ್ ರಿಕವರ್ಡ್, ರೀಫಂಡ್ ಆಫ್ ಇನ್ಕಮ್ ಟ್ಯಾಕ್ಸ್, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್, ರೆಂಟ್ ರಿಸೀವ್ಡ್, ವಿನ್ನಿಂಗ್ ಫ್ರಮ್ ಲಾಟ್ರಿ, ಅಂಡರ್ ವ್ಯಾಲ್ಯೂಯೇಷನ್ ಆಫ್ ಓಪನಿಂಗ್ ಸ್ಟಾಕ್ 25 lakh ಕೊಟ್ಟರು, ಇಂಟು 20/80 ಮಾಡಿ. ನೆಕ್ಸ್ಟ್ ಸೇಲ್ಸ್ ಟ್ಯಾಕ್ಸ್ ಫಾರ್ ಪ್ರೀವಿಯಸ್ ಇಯರ್ ಇತ್ತಲ್ಲ, ಅದು ಈ ವರ್ಷ ಪೇ ಮಾಡಿದರೆ ಅದು ಮೈನಸ್ ಮಾಡಬೇಕು. ಸೊ ಲೆಸ್ ಮಾಡುವಂಥದ್ದೆಲ್ಲ ಟೋಟಲ್ ಮಾಡಿದಾಗ 7,82,000 ಬರುತ್ತೆ. ಇದನ್ನು ಮೇಲೆ 45 lakh ಇತ್ತಲ್ಲ, ಅದರಿಂದ ಮೈನಸ್ ಮಾಡಿ. ಸೊ ಅಲ್ಲಿಗೆ ನಮಗೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಸಿಗುತ್ತೆ. ಆ ನಂತರ ನಾವು ಗ್ರಾಸ್ ಟೋಟಲ್ ಇನ್ಕಮನ್ನು ಮಾಡ್ಬೋದು. ಸೊ ನೆಕ್ಸ್ಟ್ ಕಂಪ್ಯೂಟೇಷನ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಸೊ ಯಾವತ್ತೂ ಕೂಡ ಬಿಸ್ನೆಸ್ ಇನ್ಕಮಲ್ಲಿ ಸ್ಯಾಲರಿ ಇನ್ಕಮ್ ನಿಲ್ಲೇ ಇರುತ್ತೆ. ಇನ್ಕಮ್ ಫ್ರಮ್ ಸ್ಯಾಲರಿ ನಿಲ್. ನೆಕ್ಸ್ಟ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ, ಅಲ್ಲಿ ರೆಂಟ್ ರಿಸೀವ್ ಕೊಟ್ಟಿದ್ದಾನೆ, ರೆಂಟ್ ರಿಸೀವ್ಡನ್ನು ತೊಗೋಬೇಕು 60,000 ಲೆಸ್ ಮುನ್ಸಿಪಲ್ ಟ್ಯಾಕ್ಸ್. ಈ ಸಮಯದಲ್ಲಿ ಮುನ್ಸಿಪಲ್ ಟ್ಯಾಕ್ಸ್ ಇಲ್ಲ, ನಿಲ್. ಸೊ ಆ್ಯನ್ಯುವಲ್ ವ್ಯಾಲ್ಯೂ 60,000 ಬರುತ್ತೆ. ಅಲ್ಲಿಂದ ಡಿಡಕ್ಷನ್ ಅಂಡರ್ ಸೆಕ್ಷನ್ 24. ಯಾವುದು? ಒಂದು ಸ್ಟ್ಯಾಂಡರ್ಡ್ ಡಿಡಕ್ಷನ್ 30%, ಇನ್ನೊಂದು ಇಂಟ್ರೆಸ್ಟ್. ಈ ಸಮಯದಲ್ಲಿ ಇಂಟ್ರೆಸ್ಟ್ ಆನ್ ಹೌಸಿಂಗ್ ಲೋನ್ ಇಲ್ಲ. ಸೊ 30% 60,000 ಮೇಲೆ ಸ್ಟ್ಯಾಂಡರ್ಡ್ ಡಿಡಕ್ಷನನ್ನು ಮೈನಸ್ ಮಾಡಿ. ಸೊ ಅಲ್ಲಿ 42,000 ಆನ್ಸರ್. ಆಮೇಲೆ ಇನ್ಕಮ್ ಫ್ರಮ್ ಬಿಸ್ನೆಸ್ ಆಲ್ರೆಡಿ ನಾವು ಹಿಂದೆ ಕ್ಯಾಲ್ಕುಲೇಟ್ ಮಾಡಿದ್ದೀವಲ್ಲ, ಅದನ್ನೇ ಬರ್ಕೊಳ್ಳುವಂಥದ್ದು. ನೆಕ್ಸ್ಟ್ ಇನ್ಕಮ್ ಫ್ರಮ್ ಕ್ಯಾಪಿಟಲ್ ಗೇನ್. ಈ ಸಮಯಲ್ಲಿ ಕ್ಯಾಪಿಟಲ್ ಗೇನ್ ಯಾವುದು ಕೂಡ ಇಲ್ಲ, ಶಾರ್ಟ್ ಟರ್ಮ್ ಇಲ್ಲ, ಲಾಂಗ್ ಟರ್ಮು ಇಲ್ಲ ಇದರಲ್ಲಿ.
ನೆಕ್ಸ್ಟ್ ಇನ್ಕಮ್ ಫ್ರಮ್ ಅದರ್ ಸೋರ್ಸ್. ಸೊ ಇಲ್ಲಿ ಸ್ವಲ್ಪ ಕೆಲಸ ಇದೆ, ಆ, ಇಲ್ಲಿ ನೀವು ಸ್ವಲ್ಪ ಕರೆಕ್ಷನ್ ಮಾಡ್ಕೋಬೇಕಾಗುತ್ತೆ. ಅಲ್ಲಿ ಇಂಟ್ರೆಸ್ಟ್ ಆನ್ ಎಫ್ ಡಿ ಅಂತ ಇದೆಯಲ್ಲ, 10,500, ಯಾವತ್ತೂ ಕೂಡ 10,000ಕ್ಕಿಂತ ಮೇಲೆ ಇದ್ದರೆ ಅದು ಅದನ್ನು ಗ್ರಾಸ್ ಅಪ್ ಮಾಡ್ಕೋಬೇಕಾಗುತ್ತೆ ನಾವು. ಇಂಟ್ರೆಸ್ಟ್ ಆನ್ ಎಫ್ ಡಿ 10,000ಗಿಂತ ಮೇಲೆ ಇದ್ದರೆ, ಯಾಕೆಂದರೆ ಅದರಲ್ಲಿ 10% ಟಿ ಡಿ ಎಸ್ ಕಟ್ ಆಗಿರುತ್ತೆ. ಟಿ ಡಿ ಎಸ್, ಟ್ಯಾಕ್ಸ್ ಡಿಡಕ್ಟೆಡ್ ಎಟ್ ಸೋರ್ಸ್ ಅಂತ. ಹಾಗಾಗಿ ನೀವೇನು ಮಾಡಬೇಕಂದ್ರೆ 10,000 ಇನ್ನರ್ ಕಾಲಮಲ್ಲಿ 10,500 ಇಂಟು 100/90 ಅಂತ ಮಾಡಬೇಕು. ಆಗ ಇದೊಂದು 12,000 ಸಮಥಿಂಗ್ ಬರುತ್ತೆ, ಅದನ್ನು ಬರ್ಕೋಬೇಕು. ಹಾಗೆ ನೀವು ವಿನ್ನಿಂಗ್ ಫ್ರಮ್ ಲಾಟ್ರಿ ನೋಡಿ, ಅವ್ರು ನೆಟ್ ಅಂತ ಕೊಟ್ಟಿದ್ರು, ಅದನ್ನು ಗ್ರಾಸ್ ಅಪ್ ಮಾಡ್ಕೋಬೇಕು. 35,000 ಇಂಟು ವಿನ್ನಿಂಗ್ ಲಾಟ್ರಿಗೆ 30% ಟಿ ಡಿ ಎಸ್, ಹಾಗಾಗಿ ಇದು 100/70 ಮಾಡ್ತೀವಿ. ಅದೇ ಎಫ್ ಡಿಗೆ 10,000 ಮೇಲಿದ್ದರೆ ಮಾತ್ರ ಎಫ್ ಡಿಯನ್ನು ಕನ್ವರ್ಟ್ ಮಾಡಿದ್ರೆ ಸಾಕು. ಈಗ ಇದನ್ನ ಕನ್ವರ್ಟ್ ಮಾಡಬೇಕಿತ್ತು ಆ್ಯಕ್ಚುಲಿ 10,500 ಇಂಟು 100/90 ಅಂತ ಮಾಡಬೇಕು. ಆಮೇಲೆ ಇನ್ನೊಂದು ಇಲ್ಲಿ ಮಿಸ್ ಆಗಿದೆ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ, ಯಾವುದು ಅಂದರೆ ಇಲ್ಲಿ ಕ್ವಶನಲ್ಲಿ ಕ್ರೆಡಿಟ್ ಸೈಡಲ್ಲಿ ನೋಡಿ, ಇಂಟ್ರೆಸ್ಟ್ ಎಲ್ಲಿದೆ, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಅಂತಿದೆ ನೋಡಿ, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ರೀಫಂಡ್. ಸೊ ಅದನ್ನು ತೊಗೋಬೇಕು ಆ್ಯಕ್ಚುಲಿ, ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ರೀಫಂಡ್ ಅದು 1,500. ಸೊ ಅದನ್ನು ಈ ಇನ್ಕಮ್ ಫ್ರಮ್ ಅದರ್ ಸೋರ್ಸಲ್ಲಿ ತೊಗೋಬೇಕು. ಇಂಟ್ರೆಸ್ಟ್ ಆನ್ ಇನ್ಕಮ್ ಟ್ಯಾಕ್ಸ್ ರೀಫಂಡ್ 1,500 ಅಂತ ತೊಗೋಬೇಕು. ಸೊ ಹಾಗಾಗಿ ಇದು 3 ಟೋಟಲ್ ಮಾಡಿ ಔಟ್ರ್ ಕಾಲಮ್ ಬರೆದಾಗ ಹೆಚ್ಚು ಕಮ್ಮಿ 64,000 ಚಿಲ್ಲರೆ ಬರುತ್ತೆ ಅದರ್ ಸೋರ್ಸ್. ಸೊ ಇದೆಲ್ಲವನ್ನು ಒಟ್ಟಿಗೆ ಆ್ಯಡ್ ಮಾಡ್ಕೊಂಡಾಗ ಅದುವೇ ನಿಮ್ಮ ಗ್ರಾಸ್ ಟೋಟಲ್ ಇನ್ಕಮ್. ಥ್ಯಾಂಕ್ ಯು.